ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಬಹಳಷ್ಟು ಸಲ ನನಗೆ ಈ ಕ್ವೆಶನ್ ಬರ್ತಾ ಇರುತ್ತೆ, ನನಗೆ ಬೆಸ್ಟ್ ಒಂದು ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂವನ್ನು ತಿಳಿಸ್ಕೊಡಿ, ನಮಗೆ ಹೇಳಿ, ನಮ್ಗೆ ತುಂಬ ಡ್ಯಾಂಡ್ರಫ್ ಆಗೋಗಿದೆ, ತುಂಬ ತಲೆ ತುರ್ಕೆ ಬರ್ತಾ ಇದೆ ಅಂತ ಬಹಳಷ್ಟು ರಿಕ್ವೆಸ್ಟ್ ಬರ್ತಾ ಇರ್ತವೆ. ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಯಾವುದು ಬೆಸ್ಟ್ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂಸ್ ಅಂತ. ಬಟ್ ಬಿಫೋರ್ ದ್ಯಾಟ್, ಸೊ ಈ ಡ್ಯಾಂಡ್ರಫ್ ಆರ್ ತಲೆ ಹೊಟ್ಟೆ ಏನಿದೆ, ಇದು ಒಂದು ತುಂಬ ಫ್ರಸ್ಟ್ರೇಟಿಂಗ್ ಪ್ರಾಬ್ಲಮ್ ಇರುತ್ತೆ. ಬರೀ ಕೂದಲ ಅಷ್ಟೇ ಅಲ್ಲ, ನೀವು ಕೆಲವೊಂದು ಸಲ ಈ ಗಂಡಸರ ಮೀಸೆಯಲ್ಲಿ ಗಡ್ಡದಲ್ಲಿ ಎಲ್ಲ ನೋಡ್ಬೋದು, ಈ ಥರ ವೈಟಿಶ್ ಫ್ಲೇಕ್ಸ್ ಈ ಹೊಟ್ಟಿನ ಥರ ಕಾಣ್ತಾ ಇರುತ್ತೆ. ಆ್ಯಂಡ್ ಇದು ಆ್ಯಕ್ಚುಲಿ ಏನಾಗುತ್ತೆ, ನಮ್ಮ ಈ ತಲೆಯ ಚರ್ಮ ಏನಿರುತ್ತೆ ಅಲ್ಲಿ ಈ ಆಯಿಲ್ ಗ್ಲ್ಯಾಂಡ್ಸ್ ಇರ್ತವೆ, ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಅಂತ ಹೇಳ್ತಾ ಇರ್ತೇವೆ. ಸೊ ಅದು ಆಯಿಲ್ ಸೆಕ್ರೀಟ್ ಮಾಡ್ತಾ ಇರುತ್ತೆ. ಸೊ ಈ ಆಯಿಲ್ ಸೆಕ್ರೀಟ್ ಮಾಡಿದ್ದನ್ನು ನಾವು ಕ್ಲೀನ್ ಮಾಡ್ತಾ ಇಟ್ಕೊಳ್ಬೇಕು. ಅಲ್ಲಿ ನಾವು ನಮ್ಮ ಕೂದಲನ್ನು ಚೆನ್ನಾಗಿ ಹೈಜೀನ್ ಮೇಂಟೈನ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಏನಾಗೋಗುತ್ತೆ, ಅದು ಆಯಿಲ್ ಸೆಕ್ರೀಟ್ ಮಾಡ್ತಾ ಇರುತ್ತೆ, ಅಲ್ಲಿ ಇರುವಂತಹ ಫಂಗಸ್ ಅದರ ಮೇಲೆ ಆ ಆಯಿಲನ್ನು ಕುಡ್ಕೊಳ್ತಾ ಅದು ಬೆಳ್ಕೊಳ್ತಾ ಇರುತ್ತೆ. ಈ ಫಂಗಸ್ ಏನು ಮಾಡುತ್ತೆ, ಈ ಚರ್ಮದ ಮೇಲೆ ಇರಿಟೇಷನನ್ನು ಮಾಡೋಕ್ಕೆ ಶುರು ಮಾಡುತ್ತೆ. ಆ ಆಯಿಲನ್ನು ಕುಡ್ಕೊಳ್ಳೋದಷ್ಟೇ ಅಲ್ಲದೆ ಚರ್ಮವನ್ನು ಇರಿಟೇಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಆ್ಯಂಡ್ ಈ ಚರ್ಮದ ಗ್ರೋತ್ ಜಾಸ್ತಿ ಹಾಕ್ಕೊಂಡು ಹೈಪರ್ ಕೆರಟೋಸಿಸ್ ಥರ ಆಗ್ತಾ ಇರುತ್ತೆ, ಈ ಫ್ಲೇಕ್ಸ್ ಥರ, ಈ ಹೊಟ್ಟಿನ ಥರ ಅದು ಬರ್ತಾ ಇರುತ್ತೆ. ಸೊ ಒನ್ ಥಿಂಗ್ ಇಸ್ ದ್ಯಾಟ್ ಬಿಕಾಸ್ ಆಫ್ ಅ ಫಂಗಲ್ ಗ್ರೋತ್, ಓವರ್ ಗ್ರೋತ್ ಹಾಕ್ಕೊಂಡು ಈ ರೀತಿ ಈ ತಲೆ ಹೊಟ್ಟು ಬರ್ತಾ ಇರುತ್ತೆ. ಕೆಲವೊಂದು ಸಲ ಏನಾಗುತ್ತೆ, ಬಹಳ ಶ್ಯಾಂಪೂ ಮಾಡ್ತಾ ಇರ್ತಾರೆ ಅವರು, ಬಹಳ ಸಲ ಶ್ಯಾಂಪೂ ಹಾಕೊಂಡು ತೊಳ್ಕೊಳ್ತಾ ಇರ್ತಾರೆ. ಅದರಿಂದ ಅಲ್ಲಿಯ ಚರ್ಮ ತುಂಬ ಡ್ರೈ ಆಗಿಬಿಡುತ್ತೆ. ಆ್ಯಂಡ್ ಅದರಿಂದನೂ ಸಹ ಅಲ್ಲಿನ ಚರ್ಮ ಇರಿಟೇಟ್ ಆಗ್ಬೋದು ಆ್ಯಂಡ್ ಆವಾಗಲೂ ಡ್ಯಾಂಡ್ರಫ್ ಆಗ್ಬೋದು. ಕೆಲವೊಬ್ಬರಿಗೆ ಕೆಲವೊಂದು ಪ್ರಾಡಕ್ಟ್ಸಿಂದ ಅವರಿಗೆ ಅಲರ್ಜಿ ಆಗಿಬಿಡುತ್ತೆ, ಕಾಂಟ್ಯಾಕ್ಟ್ ಡರ್ಮಟೈಟಿಸ್. ಆವಾಗ ಅವರಿಗೆ ಅಲ್ಲಿನ ಚರ್ಮ ಇರಿಟೇಟ್ ಆಗುತ್ತೆ ಆ್ಯಂಡ್ ಅವರಿಗೆ ಆವಾಗ ತಲೆ ಹೊಟ್ಟು ಸ್ಟಾರ್ಟ್ ಆಗ್ಬೋದು. ಕೆಲವೊಬ್ಬರಿಗೆ ಅವರ ಡಯೆಟಲ್ಲಿ ಸರಿಯಾದಂತಹ ನ್ಯೂಟ್ರಿಷನ್ ಇರೋದಿಲ್ಲ, ಒಂದು ಸಮತೋಲಿತ ಆಹಾರ ಇರೋದಿಲ್ಲ, ಈ ರೀತಿ ಮೈಕ್ರೋ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಆದಾಗ ಅವರಿಗೆ ಡ್ಯಾಂಡ್ರಫ್ ಆಗ್ಬೋದು. ಈ ಗಂಡಸರಲ್ಲಿ ಹೆಂಗಸರಿಗಿಂತ ಡ್ಯಾಂಡ್ರಫ್ ಹೆಚ್ಚಿಗೆ ನಾವು ನೋಡ್ತಾ ಇರ್ತೇವೆ. ಕೆಲವೊಂದು ನ್ಯೂರಾಲಜಿಕಲ್ ಡಿಸಾರ್ಡರ್ಸ್, ಪಾರ್ಕಿನ್ಸನಿಸಮ್ ಅಲ್ಲಿ, HIV ಇರೋರಲ್ಲಿ ಎಲ್ಲ ನಾವು ಈ ಡ್ಯಾಂಡ್ರಫನ್ನು ಹೆಚ್ಚಿಗೆ ನೋಡ್ತಾ ಇರ್ಬೋದು. ಸೊ ಇವೆಲ್ಲ ಕೆಲವೊಂದು ಕಾಸಸ್ ಈ ಡ್ಯಾಂಡ್ರಫ್ ಆಗೋದಕ್ಕೆ. ಸೆಬೋರಿಕ್ ಡರ್ಮಟೈಟಿಸ್ ಅಂತ ಇರುತ್ತೆ. ಸೊ ಕೆಲವೊಂದು ಚರ್ಮ ರೋಗಗಳಿರ್ತವೆ, ಅವು ಈ ಡ್ಯಾಂಡ್ರಫನ್ನು ಇನ್ನೂ ವರ್ಸನ್ ಮಾಡ್ಬೋದು. ಏನಿರುತ್ತೆ ಅದು ಇನ್ನೂ ಹೆಚ್ಚಿಗೆ ಆಗ್ಬೋದು. ಲೈಕ್ ಸೋರಿಯಾಸಿಸ್ ಇದ್ದಾಗ ಅಥವಾ ಸೆಬೋರಿಕ್ ಕೆರಟೋಸಿಸ್ ಇದ್ದಾಗ ಆವಾಗ ಏನಾಗುತ್ತೆ, ಸ್ಕಿನ್ ಎಲ್ಲ ಒಂಥರ ರೆಡ್ಡಿಶ್ ಆಗುತ್ತೆ, ಪ್ಯಾಚಿ ಆಗುತ್ತೆ, ಮತ್ತು ಡ್ಯಾಂಡ್ರಫ್ ತಲೆ ಹೊಟ್ಟು ಹೆಚ್ಚಿಗೆ ಆಗಕ್ಕೆ ಶುರು ಆಗುತ್ತೆ. ಎಕ್ಸಿಮಾ ಈ ಥರದ ಕಂಡೀಷನ್ಸಲ್ಲೆಲ್ಲ ಈ ತಲೆ ಹೊಟ್ಟು ಹೆಚ್ಚಿಗೆ ಆಗಬಹುದು. ಹಾರ್ಮೋನಲ್ ಫ್ಲಕ್ಚುಯೇಷನ್, ಕೆಲವೊಮ್ಮೆ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಮಹಿಳೆಯರಿಗೆ ತಲೆ ಹೊಟ್ಟು ಜಾಸ್ತಿ ಆಗಿಬಿಡುತ್ತೆ. ಈ ಟೀನೇಜರ್ಸಲ್ಲಿ ನಾವು ನೋಡ್ತಾ ಇರ್ತೇವೆ, ಆವಾಗ ಹಾರ್ಮೋನ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಆವಾಗ ಅವ್ರಿಗೆ ಹೊಟ್ಟು ಜಾಸ್ತಿ ಆಗುತ್ತೆ, ಅದರಿಂದ ಮುಖದ ಮೇಲೆಲ್ಲ ಆ್ಯಕ್ನೆ ಸಹ ಬರಲಿಕ್ಕೆಲ್ಲ ಶುರುವಾಗುತ್ತೆ. ಸೊ ಹಾರ್ಮೋನಲ್ ಚೇಂಜಸ್ಸಿಂದನೂ ಸಹ ನಿಮಗೆ ಹೊಟ್ಟು ಜಾಸ್ತಿ ಆಗ್ತಾ ಇರಬಹುದು. ಆ್ಯಂಡ್ ಸ್ಟ್ರೆಸ್ ಆಲ್ಸೋ, ಎಸ್, ನೀವು ಭಾಳ ಸ್ಟ್ರೆಸ್ ತೊಗೊಳ್ತಾ ಇದ್ದೀರಾ, ಭಾಳ ಚಿಂತೆ ಮಾಡ್ತಾ ಇದ್ದೀರಾ, ಭಾಳ ಖಿನ್ನತೆ ಇದೆ, ಆವಾಗಲೂ ಸಹ ಡ್ಯಾಂಡ್ರಫ್ ಹೆಚ್ಚಿಗೆ ಆಗ್ಬೋದು. ಯಾಕೆ ಇಂಪಾರ್ಟೆಂಟ್ ಇರುತ್ತೆ ಅಂದಾಗ, ಬಹಳಷ್ಟು ಸಲ ನಾವು ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂ ಹಾಕ್ತಾ ಇರ್ತೀವಿ, ಆ್ಯಂಟಿ ಡ್ಯಾಂಡ್ರಫ್ ಸೋಪ್ ಹಾಕಿದ್ವಿ, ಅದು ಹಾಕಿದ್ವಿ, ಇದು ಹಾಕಿದ್ವಿ, ಬಟ್ ಡ್ಯಾಂಡ್ರಫ್ ಹೋಗ್ತಾ ಇರೋದಿಲ್ಲ. ಸೊ ಇವೆಲ್ಲ ಕಾರಣದಿಂದ ಡ್ಯಾಂಡ್ರಫ್ ಆಗ್ತಾ ಇರಬಹುದು. ಸೊ ನಿಮಗೆ ಇವೆಲ್ಲ ಟ್ರೈ ಮಾಡಿದ್ರು ನಿಮಗೆ ಡ್ಯಾಂಡ್ರಫ್ ಕಡಿಮೆ ಆಗ್ತಾ ಇಲ್ಲ, ತಲೆ ಹೊಟ್ಟು ಕಡಿಮೆ ಆಗ್ತಾ ಇಲ್ಲ ಅಂದಾಗ ನೀವು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೇಕು. ಈಗ ಅದೇನಾದರೂ ಚರ್ಮ ರೋಗ ಇದೆಯಾ, ಸೋರಿಯಾಸಿಸ್ ಇದೆಯಾ, ಆವಾಗ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂ ಎಷ್ಟೇ ಹಾಕಿದ್ರು ಅದು ಹೋಗೋದಿಲ್ಲ. ಎಕ್ಸಿಮಾ ಇದೆಯಾ, ಆವಾಗ ಬರೀ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂದಿಂದ ಅದು ಹೋಗೋದಿಲ್ಲ, ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಸಹ ಕೊಡಬೇಕಾಗತ್ತೆ. ಸೊ ಕಾರಣವನ್ನು ಸಹ ನಾವು ಟ್ರೀಟ್ ಮಾಡಬೇಕಾಗತ್ತೆ. ನಿಮ್ಗೆ ಸ್ಟ್ರೆಸ್ ಆಗೇ ಇದೆ, ನಾನು ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂ ಹಾಕೊಂಡು ತೊಳಿತೀನಿ, ಇಲ್ಲ ನನ್ನ ಆಹಾರ ಕಳಪೆ ಆಗಿದೆ ಬಟ್ ನನ್ನ ಕೂದಲು ಮಾತ್ರ ನಾನು ಆ್ಯಂಟಿ ಡ್ಯಾಂಡ್ರಫ್ ಹಾಕೊಂಡು ತೊಳಿತೀನಿ, ನೋ, ಇಟ್ ಈಸ್ ಆಫ್ ನೋ ಯೂಸ್. ಸೊ ಇವೆಲ್ಲ ಏನಿರುತ್ತೆ, ಇವೆಲ್ಲ ಇಟ್ ಹ್ಯಾಸ್ ಟು ವರ್ಕ್ ಟುಗೆದರ್. ಓಕೆ, ಒಂದೊಂದಾಗಿ ಜಸ್ಟ್ ನಿಮ್ಮ ಕೂದಲ ಇದಾಗ್ತಾ ಇದೆ, ನಾನು ತೊಳ್ಕೊಂಡೆ ಅದು ಹೋಗಿಬಿಡತ್ತೆ, ಬಟ್ ನನಗೆ ಮೇಜರ್ ಪ್ರಾಬ್ಲಮ್ ಇದ್ದಿದ್ದು ನಾನು ಹಾಗೆ ಬಿಟ್ಟಿದ್ದೀನಿ ಅಂದರೆ ಇಟ್ ಮೇ ನಾಟ್ ವರ್ಕ್ ಫಾರ್ ಯು. ಸೊ ನೆನ್ಪಿಟ್ಕೊಳ್ಳಿ, ಬೇಸಿಕಲಿ ಇವೆಲ್ಲ ಕಾಸಸ್ಸು. ಸೊ ಇವೆಲ್ಲ ಕಾಸಸ್ ನಾನು ಹೇಳಿದ್ದೀನಿ. ನಿಮ್ಗೆ ಇದು ಯಾವುದಾದ್ರೂ ಕಾಸಸ್ ಇತ್ತು ಅನಿಸಿದರೆ ಯು ವಿಲ್ ಹ್ಯಾವ್ ಟು ಟೇಕ್ ಟ್ರೀಟ್ಮೆಂಟ್ ಆ್ಯಂಡ್ ಅದ್ರ ಜೊತೆ ನೀವು ಈ ಥರದ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂಸನ್ನು ಯೂಸ್ ಮಾಡಬಹುದು. ಸೊ ಕೆಲವೊಂದು ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂಸನ್ನು ನಾನು ಹೇಳ್ತೇನೆ, ಇದು ಯಾವುದೇ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ.
ಅಂಡ್ ಈ ಆಂಟಿ ಡ್ಯಾಂಡ್ರಫ್ ಶಾಂಪೂಸ್ ಅನ್ನ ಲಿಂಕ್ ಅನ್ನ ಸಹ ಹಾಕಿರ್ತೇನೆ. ಇಫ್ ಯು ವಾಂಟ್ ನೀವು ತೆಗೆದುಕೊಂಡು ನೋಡಬಹುದು. ಗಂಡಸರು ಹೆಂಗಸರು ಇಬ್ರು ಯೂಸ್ ಮಾಡಬಹುದು. ಅಂಡ್ ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ಯಾಂಡ್ರಫಿನ ಸಿವಿಯಾರಿಟಿ ನೀವು ಇಲ್ಲಿ ನೋಡಬಹುದು. ಇಲ್ಲಿ ಸ್ವಲ್ಪನೇ ಇದೆ, ಮೈಲ್ಡ್ ಇದೆ. ಇಲ್ಲಿ ಎಷ್ಟು ಜಾಸ್ತಿ ಡ್ಯಾಂಡ್ರಫ್ ಆಗಿದೆ, ಸಿವಿಯರ್ ಡ್ಯಾಂಡ್ರಫ್. ಸೊ ನಾವು ಈ ರೀತಿನೂ ಕ್ಲಾಸಿಫೈ ಮಾಡ್ತೀವಿ ಇದನ್ನ. ಸೊ ಇನ್ನೊಂದು ಟೈಪ್ ಅಂತ ಹೇಳಿದ್ರೆ ಡ್ರೈ ಡ್ಯಾಂಡ್ರಫ್, ಆಯಿಲಿ ಡ್ಯಾಂಡ್ರಫ್. ಸೊ ಇಲ್ಲಿ ನೀವು ನೋಡ್ಬೋದು, ಇದು ಆಯಿಲಿ ಡ್ಯಾಂಡ್ರಫ್. ಇಲ್ಲೇನಾಗಿರತ್ತೆ, ಈ ಹೊಟ್ಟುಗಳು ಏನಿರ್ತವೆ ಇವು ಈ ಬಿಗ್ ಸ್ವಲ್ಪ ದೊಡ್ಡದು ಪ್ಲಾಕ್ಸ್ ತರ ದೊಡ್ಡದಾಗಿ ಕಾಣಿಸ್ತಾ ಇರ್ತವೆ. ಅಂಡ್ ಈ ಚರ್ಮ ಏನಿರುತ್ತೆ ಬೇಗ ಇದು ಆಯಿಲಿ ಆಗ್ತಾ ಇರುತ್ತೆ. ಸೊ ಇದು ಆಯಿಲಿ ಕೈಂಡ್ ಆಫ್ ಡ್ಯಾಂಡ್ರಫ್. ಸೊ ಇಲ್ಲಿ ಈ ಹೊಟ್ಟಿನ ಸೈಜ್ ಏನಿರುತ್ತೆ ದೊಡ್ಡ ಪ್ಲಾಕ್ಸ್ ಇಲ್ಲೇ ಇರ್ತವೆ. ಅದೇ ಈ ಡ್ರೈ ಡ್ಯಾಂಡ್ರಫ್ ಅಲ್ಲಿ ಏನಾಗತ್ತೆ, ಈ ಯಾವಾಗ ಸ್ಕಾಲ್ಪ್ ತುಂಬಾ ಡ್ರೈ ಆಗ್ಬಿಡತ್ತೆ ಆವಾಗ ಈ ರೀತಿ ಸಣ್ಣಗೆ ಫೈನ್ ಆಗಿರ್ತವೆ. ಅಂಡ್ ಇಲ್ಲಿ ತುರ್ಕೆನೂ ಬರ್ತಾ ಇರತ್ತೆ, ಇಚ್ಚಿಂಗ್ ಆಫ್ ದ ಸ್ಕಾಲ್ಪ್. ಸೊ ಇದು ಡ್ರೈ ಡ್ಯಾಂಡ್ರಫ್, ಇದು ಆಯಿಲಿ ಡ್ಯಾಂಡ್ರಫ್. ಅಂಡ್ ಇಲ್ಲಿ ನೀವು ನೋಡಬಹುದು, ಇದು ಸೋರಿಯಾಸಿಸ್, ಇದು ಸ್ಕಿನ್ ಕಂಡೀಷನ್, ಇದು ಡ್ಯಾಂಡ್ರಫ್ ಅಲ್ಲ. ಇಲ್ಲಿ ಪೇಷಂಟ್ಗೆ ಸೋರಿಯಾಸಿಸ್ ಇದು ಒಂದು ಚರ್ಮ ರೋಗ, ಆಟೋ ಇಮ್ಯೂನ್ ಡಿಸೀಸ್ ಇದು. ಓಕೆ, ಬಹಳಷ್ಟು ಸಲ ಇದನ್ನೇ ಪೇಷಂಟ್ ಡ್ಯಾಂಡ್ರಫ್ ಅಂತ ಟ್ರೀಟ್ ಮಾಡ್ತಾ ಇರ್ತಾರೆ. ಬಟ್ ಇದು ಡ್ಯಾಂಡ್ರಫ್ ಅಲ್ಲ. ಈ ರೀತಿ ಚರ್ಮ ನೋಡ್ಬೋದು, ಇಷ್ಟು ಕೆಂಪಗಾಗಿದೆ, ಇಲ್ಲಿ ಬೆಳ್ಳಗೆ ಈ ತರ ಹೊಟ್ಟಿನ ತರ ಬಂದಿದೆ. ಬಟ್ ಇದನ್ನ ತುರ್ಸಿದ್ರೆ ಅಥವಾ ಇದನ್ನ ನಾವು ತುರ್ಸ್ಕೊಳ್ಳಿಕ್ ಟ್ರೈ ಮಾಡಿದ್ರೆ ಇಲ್ಲಿ ಬ್ಲೀಡಿಂಗ್ ತರ ಆಗ್ಬೋದು, ರಕ್ತ ಬರ್ಬೋದು. ಸೊ ಇದು ಸಹ ಸೋರಿಯಾಸಿಸ್. ಸೊ ಈ ರೀತಿ ಎಲ್ಲ ನಿಮ್ಗೆ ಕಾಣ್ತಾ ಇದೆ ಅಂದಾಗ ನೀವು ನಿಮ್ಮ ಡಾಕ್ಟರ್, ಸ್ಕಿನ್ ಸ್ಪೆಷಲಿಸ್ಟ್ ಅನ್ನ ಭೇಟಿ ಆಗ್ಬೇಕು. ಇದು ಈ ತರ ಕೆಂಪಗಾಗಿರುತ್ತೆ, ಇನ್ಫ್ಲೇಮ್ಡ್ ಆಗಿರುತ್ತೆ. ಸೊ ಇದು ಸೆಬೋರಿಕ್ ಡರ್ಮಟೈಟಿಸ್, ಇದು ಸಹ ಇನ್ನೊಂದು ಸ್ಕಿನ್ ಕಂಡೀಷನ್. ಅಂಡ್ ಇದು ಸೋರಿಯಾಸಿಸ್. ಸೊ ಸೋರಿಯಾಸಿಸ್ ಅಲ್ಲಿ ನೋಡಿ ಈ ರೀತಿ ಆಕ್ಚುಲಿ ಕೆಂಪಗಿರುತ್ತೆ. ಅಂಡ್ ಅದ್ರ ಮೇಲೆ ಈ ವೈಟ್ 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 ಕ್ರಸ್ಟಿಂಗ್ ಬರ್ತಾ ಇರುತ್ತೆ. ಈ ಜಾಗ ಪೂರ್ತಿ ಉರಿಯೂತದಿಂದ ತುಂಬಿರುತ್ತೆ. ವೆರಸ್ ಹಿಯರ್ ಈ ಸೆಬೋರಿಕ್ ಡರ್ಮಟೈಟಿಸ್ ಅಲ್ಲಿ ಸೀಬಮ್ ಬಹಳ ಬಿಡ್ತಾ ಇರೋದ್ರಿಂದ ಇಷ್ಟು ಕ್ರಸ್ಟಿಂಗ್ ಆಗ್ತಾ ಇರುತ್ತೆ, ಫುಲ್ ಗಟ್ಟಿ ಗಟ್ಟಿ ಇಲ್ಲಿ ಆಗ್ತಾ ಇರುತ್ತೆ. ಇದನ್ನ ನಾವು ಸೆಬೋರಿಕ್ ಡರ್ಮಟೈಟಿಸ್ ಅಂತ ಹೇಳ್ತಾ ಇರ್ತೇವೆ. ಇವೆಲ್ಲ ಚರ್ಮದ ಈ ನಿಮ್ಮ ಸ್ಕಾಲ್ಪ್, ನಿಮ್ಮ ತಲೆ ಭಾಗದ ಚರ್ಮ ಏನಿರುತ್ತೆ ಅಲ್ಲಿ ಆಗುವಂತಹ ಉರಿಯೂತದ ರೋಗಗಳು. ಸೆಬೋರಿಕ್ ಡರ್ಮಟೈಟಿಸ್, ಸೋರಿಯಾಸಿಸ್, ಇವುಗಳಿಗೆ ನಾವು ಬೇರೆ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು. ಬರೀ ಆಂಟಿ ಡ್ಯಾಂಡ್ರಫ್ ಶಾಂಪೂಯಿಂಗ್ ಇಂದ ಇವು ಹೋಗೋದಿಲ್ಲ. ಸೊ ಇಲ್ಲಿ ನೋಡ್ಬೋದು ಸೆಬೋರಿಕ್ ಡರ್ಮಟೈಟಿಸ್. ಅಂಡ್ ಇಲ್ಲಿ ನೋಡಿ ಸೋರಿಯಾಸಿಸ್ ಹೇಗಿದೆ ಅಂತ. ಇಲ್ಲಿ ಥಿಕ್ ಇರತ್ತೆ, ಇದು ಡ್ರೈ ಇರುತ್ತೆ, ಮತ್ತೆ ವೈಟ್ ವೈಟ್ ಸ್ಕೇಲ್ಸ್ ಇರ್ತವೆ. ಇಲ್ಲಿ ಸೆಬೋರಿಕ್ ಅಲ್ಲೇ ಸೀಬಮ್ ಬರ್ತಾ ಇರುತ್ತೆ, ತುಂಬಾ ಗ್ರೀಸಿ ಇರುತ್ತೆ. ಸೊ ಇದು ತುಂಬಾ ಗ್ರೀಸಿ, ಒಂಥರ ಎಣ್ಣೆ ತರ ಇರುತ್ತೆ, ಯೆಲ್ಲೋಯಿಶ್ ಇರುತ್ತೆ, ಬಹಳ ಆಯಿಲಿ ಟೈಪ್ ಇರುತ್ತೆ. ಬಟ್ ಇಲ್ಲಿ ಡ್ರೈ ಇರುತ್ತೆ, ಕೆಂಪಗಿರುತ್ತೆ, ಇದ್ರ ಮೇಲ್ ಸಣ್ಣಗೆ ಈ ವೈಟಿಶ್ ಫ್ಲೇಕ್ಸ್ ತರ ಕಾಣಿಸ್ತಾ ಇರುತ್ತೆ. ಈಗ ಆಂಟಿ ಡ್ಯಾಂಡ್ರಫ್ ಶಾಂಪೂಸ್ ಅಲ್ಲಿ ನಾವು ಯಾವ ಆಂಟಿ ಡ್ಯಾಂಡ್ರಫ್ ಶಾಂಪೂಸ್ ನೋಡೋಣ ಅಂದ್ರೆ, ಒಂದು ಸೆಲ್ಸನ್ 2.5% ಅಂತ ಇರುತ್ತೆ. ಸೊ ಇದು ಸೆಲೀನಿಯಂ ಸಲ್ಫೈಡ್ ಅಂತ ಇರುವಂತದ್ದು ಒಂದು. ಇದರ ಸ್ಟ್ರೆಂತ್ ಅರೌಂಡ್ 2.5%. ಇದನ್ನ ಗಂಡಸರು ಹೆಂಗಸರು ಇಬ್ರು ಯೂಸ್ ಮಾಡಬಹುದು. ಅಂಡ್ ಈ ಶಾಂಪೂ ಅನ್ನ ನೀವು ವಾರದಲ್ಲಿ ಫಸ್ಟ್ ಇನಿಷಿಯಲಿ 2 ಸಲ ಹಾಕ್ಬೋದು. ಹೇಗೆ ನಿಮ್ಮ ಈ ತಲೆ ಹೊಟ್ಟು ಕಡಿಮೆ ಆಗ್ತಾ ಹೋಗುತ್ತೆ, ನೀವು ಇದನ್ನ ಕಡಿಮೆ ಪ್ರಮಾಣದಲ್ಲಿ ಅಥವಾ ಕಡಿಮೆ ಫ್ರೀಕ್ವೆನ್ಸಿಯಲ್ಲಿ ಯೂಸ್ ಮಾಡಬಹುದು. ಸೊ ಬಹಳ ನಿಮ್ಗೆ ಆಯಿಲಿನೆಸ್ ಬಹಳ ಇತ್ತು ಅಂದ್ರೆ ನಿಮ್ಗೆ ಸ್ವಲ್ಪ ಈ ಆಯಿಲಿನೆಸ್ ಅನ್ನ ಕಡಿಮೆ ಮಾಡಕ್ಕೆ, ಆಮೇಲೆ ಡ್ಯಾಂಡ್ರಫ್ ಅನ್ನ ಕಂಟ್ರೋಲ್ ಮಾಡಕ್ಕೆ, ಈ ತರ ಫ್ಲೇಕಿನೆಸ್ ಅನ್ನ ಕಂಟ್ರೋಲ್ ಮಾಡಕ್ಕೆ ಎಲ್ಲ ಇದು ಹೆಲ್ಪ್ ಮಾಡ್ತಾ ಇರುತ್ತೆ. ಒಂದು 450 to 500 rupees ಇದರ ಪ್ರೈಸ್ ಇರುತ್ತೆ. ನಾನು ಇವೆಲ್ಲದರ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ನೀವು ಅದನ್ನ ರೆಫರ್ ಮಾಡ್ಕೊಳ್ಳಿ. ಅಂಡ್ ಎರಡನೇದು ಲುಪಿಜಾಲ್ ZS ಅಂತ. ಸೊ ಇದರಲ್ಲಿ 2 ಇಂಗ್ರೀಡಿಯೆಂಟ್ಸ್ ಇರ್ತವೆ. ಒಂದು ಲುಲಿಕೊನಾಜೋಲ್, ಇದು ಒಂದು ಆಂಟಿ ಫಂಗಲ್. ಅಂಡ್ ಸ್ಯಾಲಿಸಿಲಿಕ್ ಆಸಿಡ್, ಇದು ಆಂಟಿ ಬ್ಯಾಕ್ಟೀರಿಯಲ್. ಜಿಂಕ್ ಪೈರಿಥ್ರೋನ್, ಇದು ಸಹ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಎರಡನ್ನೂ ಇದು ಕಿಲ್ ಮಾಡ್ತಾ ಇರುತ್ತೆ. ಸೊ ಅದರಿಂದ ಇದು ಸಹ ಒಂದು ಒಳ್ಳೆಯ ಕಾಂಬಿನೇಷನ್ ಇರುವಂತಹ ಒಂದು ಶಾಂಪೂ. ಅಂಡ್ ಇದು ಮೈಲ್ಡ್ ಶಾಂಪೂ ಸಹ. ಸೊ ನೀವು ಬೇಕಿದ್ರೆ ಡೈಲಿ ಯೂಸ್ ಸಹ ಮಾಡಬಹುದು. ಬಟ್ ಆಲ್ವೇಸ್ ಫಾಲೋ, ನಿಮ್ಮ ಡಾಕ್ಟರ್ ಇನ್ಸ್ಟ್ರಕ್ಷನ್ ಅನ್ನ ಫಾಲೋ ಮಾಡಿ. ಇದು ಸ್ಕಾಲ್ಪ್ ಅನ್ನ, ನಿಮ್ಮ ತಲೆಯ ಮೇಲಿರುವಂತಹ ಚರ್ಮದ ಇರಿಟೇಷನ್ ಅನ್ನ ಕಡಿಮೆ ಮಾಡ್ತಾ ಇರುತ್ತೆ. ಸೊ ಅದರಿಂದ ಏನ್ ಮಾಡುತ್ತೆ, ಅಲ್ಲಿ ಏನು ರೆಡ್ನೆಸ್ ಇರುತ್ತೆ ಅಥವಾ ತುರ್ಕೆ ಇರುತ್ತೆ ಅಥವಾ ಈ ತಲೆ ಹೊಟ್ಟೆನಿರುತ್ತೆ ಅವುಗಳನ್ನ, ಈ
ತಲೆ ಚರ್ಮದ ಇರಿಟೇಷನ್ ಅನ್ನ ಕಡಿಮೆ ಮಾಡ್ತಾ ಇರುತ್ತೆ. ಈವನ್ ನಿಮ್ಮ ಕೂದಲನ್ನ ಸಹ ಇದು ಸ್ಮೂತ್ ಮಾಡುತ್ತೆ, ಸಾಫನ್ ಮಾಡ್ತಾ ಇರುತ್ತೆ. ಅಂಡ್ ಪ್ಯಾರಾಬೆನ್ ಫ್ರೀ ಶಾಂಪೂ ಇದು. ಅಂಡ್ ಇದು ಆಲ್ಸೋ 450 to 500 rupees ಇದರ ಕಾಸ್ಟ್ ಇರುತ್ತೆ. ಹಾರ್ಶ್ ಕೆಮಿಕಲ್ಸ್ ಎಕ್ಸೆಟ್ರಾ ಇರೋದಿಲ್ಲ. ಸೊ ಇದು ಇನ್ನೊಂದು ಶಾಂಪೂ ಲುಪಿಜಾಲ್ ZS ಅಂತ. ಆಮೇಲೆ ಇದು ಥರ್ಡ್ ಶಾಂಪೂ, ಇದು ಸ್ಯಾಲಿಸಿಯಾ ಕಿಟ್ ಅಂತ. ಸೊ ಇದರಲ್ಲಿ ಸ್ಯಾಲಿಸಿಲಿಕ್ ಆಸಿಡ್ ಇರುತ್ತೆ, ಕೆಟಕೊನಜೋಲ್ ಇರುತ್ತೆ. ಮೆಡಿಕೇಟೆಡ್ ಶಾಂಪೂ. ಮೆಡಿಕೇಟೆಡ್ ಅಂದ್ರೆ ಇಲ್ಲಿ ಏನ್ ಇಂಗ್ರೀಡಿಯೆಂಟ್ಸ್ ಇರ್ತವೆ ಇವು ನ್ಯಾಚುರಲ್ ಇರೋದಿಲ್ಲ, ಇದರಲ್ಲಿ ಮೆಡಿಕೇಟೆಡ್ ಮೆಡಿಕೇಶನ್ಸ್, ಇವು ಮೆಡಿಸಿನ್ಸ್, ಸ್ಯಾಲಿಸಿಲಿಕ್ ಆಸಿಡ್, ಕೆಟಕೊನಜೋಲ್ ಎಲ್ಲ. ಬಟ್ ಇವುಗಳ ಅಮೌಂಟ್ ಏನಿರುತ್ತೆ ತುಂಬಾ ಕಡಿಮೆ ಇರುತ್ತೆ, ಹೆಚ್ಚಿಗೆ ಇರೋದಿಲ್ಲ. ಬಟ್ ಇವು ಮೆಡಿಕೇಟೆಡ್ ಶಾಂಪೂ. ಸೊ ಆದ್ರಿಂದ ಇವುಗಳನ್ನ ನೀವು ಯೂಸ್ ಮಾಡಬೇಕಾದ್ರೆ ಎವ್ರಿ ಡೇ ಯೂಸ್ ಮಾಡೋದು ಪ್ರೆಫರೇಬಲ್ ಇರೋದಿಲ್ಲ. ವೀಕ್ಲಿ ಒನ್ಸ್ ಅಥವಾ 15 days ಒಂದ್ಸಲ ಇದನ್ನ ಯೂಸ್ ಮಾಡಬೇಕು, ಡಿಪೆಂಡಿಂಗ್ ಎಷ್ಟು ನಿಮ್ಗೆ ಡ್ಯಾಂಡ್ರಫ್ ಇದೆ. ಇದು ಸಹ ಒಂದು 300 to 350 rupees ಅಲ್ಲಿ ಸಿಗತ್ತೆ. ಇದು ಒನ್ ಆಫ್ ದಿ ಆಂಟಿ ಡ್ಯಾಂಡ್ರಫ್ ಶಾಂಪೂ. ನೆಕ್ಸ್ಟ್ ಕಿಟ್ಕಾಸ್ ಶಾಂಪೂ ಸಹ ನಿಮ್ಗೆ ಈ ಡ್ಯಾಂಡ್ರಫ್ ಅನ್ನ ತೆಗಿಲಿಕ್ಕೆ ಸ್ಯಾಲಿಸಿಲಿಕ್ ಆಸಿಡ್ ಇರುತ್ತೆ ಇದರಲ್ಲಿ. ಸೊ ಇದು ಸಹ ನಿಮ್ಗೆ ಏನ್ ಹೊಟ್ಟಾಗ್ತಾ ಇರುತ್ತೆ ಅವನ್ನೆಲ್ಲ ಬಿಲ್ಡಪ್ ಅನ್ನ ಅದು ತೆಗಿಲಿಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ನಿಮ್ಮ ಈ ತಲೆಯ ಚರ್ಮದ ಆರೋಗ್ಯವನ್ನ ಮೇಂಟೈನ್ ಮಾಡ್ತಾ ಇರುತ್ತೆ. ಇದರಲ್ಲಿ ಅಷ್ಟು ನಿಮ್ಮ ಕೂದಲನ್ನ ಇದು ಡ್ರೈ ಮಾಡಕ್ಕೆ ಕೊಡ್ತಾ ಇರೋದಿಲ್ಲ. ಸೊ ಅಷ್ಟು ಡ್ರೈನೆಸ್ ಆಗೋದಿಲ್ಲ ಈ ತರ ಶಾಂಪೂ ಹಾಕಿದ್ಮೇಲೆ. ಗಂಡಸರಲ್ಲಿ ಹೆಂಗಸರಲ್ಲಿ ಇಬ್ರು ಇದನ್ನ ಯೂಸ್ ಮಾಡಬಹುದು. ಅಂಡ್ ಯೂಶುವಲಿ ಒಂಥರ ರಿಫ್ರೆಶಿಂಗ್ ಇರುತ್ತೆ, ಮತ್ತೆ ನಿಮ್ಮ ಚರ್ಮದ ಮೇಲಿರುವ ಇಚ್ಚಿಂಗ್ ಅನ್ನ ಇದು ಕಡಿಮೆ ಮಾಡ್ತಾ ಇರುತ್ತೆ. ಎಲ್ಲಾ ಟೈಪ್ ಆಫ್ ಹೇರಿಗೂ ಇದು ಸೂಟ್ ಆಗ್ತಾ ಇರುತ್ತೆ. ಸೊ ಇದು ಕಿಟ್ಕಾಸ್ ಶಾಂಪೂ. ಬೇರೆ ಶಾಂಪೂಸ್ ಅಂತ ಹೇಳಿದ್ರೆ ಒಂದು ಸೆಬಾಮೆಡ್ ಆಂಟಿ ಡ್ಯಾಂಡ್ರಫ್ ಶಾಂಪೂ, ಇದು ಸಹ ಒಂದು ಒಳ್ಳೆ ಆಂಟಿ ಡ್ಯಾಂಡ್ರಫ್ ಶಾಂಪೂ. ಸ್ಕಾಲ್ಪೆ ಪ್ರೋ, ಇದು ಸಹ ಆಂಟಿ ಡ್ಯಾಂಡ್ರಫ್ ಶಾಂಪೂಸ್. ನಾವು ಕೆಲವೊಂದು ಆಂಟಿ ಡ್ಯಾಂಡ್ರಫ್ ಶಾಂಪೂಸ್ ಅನ್ನ ನೋಡಿದ್ವಿ. ಈಗ ಇವುಗಳನ್ನ ಹೇಗೆ ಯೂಸ್ ಮಾಡುವುದು? ಒಂದು, ಈ ಶಾಂಪೂ ಹಾಕೊಳ್ಳೋಕ್ಕಿಂತ ಮೊದಲು ನೀವು ನಿಮ್ಮ ಕೂದಲನ್ನ ವೆಟ್ ಮಾಡ್ಕೊಳ್ಬೇಕು. ಅದು ತಣ್ಣೀರಿಂದ ಇರ್ಬೋದು ಅಥವಾ ಜಸ್ಟ್ ಬೆಚ್ಚಗಿನ ನೀರು ಸಾಕಾಗತ್ತೆ. ಫಸ್ಟು ನಿಮ್ಮ ಹೇರನ್ನು ನೀಟಾಗಿ ತೊಳ್ಕೊಳ್ಳಿ. ಅದಾದಮೇಲೆ ಒಂದು ನಾಣ್ಯದ ಅಮೌಂಟ್ ಅಷ್ಟು ಈ ಆಂಟಿ ಡ್ಯಾಂಡ್ರಫ್ ಶಾಂಪೂವನ್ನು ತೆಗೆದುಕೊಂಡು ನಿಮ್ಮ ಸ್ಕಾಲ್ಪಿನ ಮೇಲೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಈಗ ಎಷ್ಟು ಹೊತ್ತು ಮಸಾಜ್ ಮಾಡಬೇಕು? ಒಂದೊಂದು ಶಾಂಪೂಗೆ 5 ನಿಮಿಷ ಇರುತ್ತೆ, ಒಂದೊಂದಕ್ಕೆ 2 ನಿಮಿಷ ಇರುತ್ತೆ. ಸೊ ಅಷ್ಟು ಹೊತ್ತು ಸ್ವಲ್ಪ ಅದನ್ನು ಮಸಾಜ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಅದು ನಿಮ್ಮ ಈ ಚರ್ಮದ ಒಳಗಡೆ ಕ್ಯೂಟಿಕಲ್ಸ್ ಒಳಗಡೆ ಹೋಗುತ್ತೆ ಆ್ಯಂಡ್ ನಿಮ್ಮ ಸ್ಕಾಲ್ಪನ್ನು ಅದು ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಎಷ್ಟೊತ್ತು ಬಿಡಬೇಕು ಈ ಶಾಂಪೂನ ನಿಮ್ಮ ಕೂದಲಲ್ಲಿ ಅಂತ ನಿಮ್ಮ ಕಿಟ್ ಹೇಳಿರುತ್ತೆ, ಅಷ್ಟೇ ಹೊತ್ತು ಅದನ್ನು ಬಿಡಿ. ಈ ಶಾಂಪೂ ಹಾಕಿದ ಮೇಲೆ ಅದು ಎಷ್ಟೊತ್ತು ಹೇಳಿದಾರೆ ಅಷ್ಟೊತ್ತು ಇಟ್ಟ ಮೇಲೆ ಚೆನ್ನಾಗಿ ಅದನ್ನ ನೀರಿಂದ ತೊಳ್ಕೊಳ್ಬೇಕು. ಸೊ ದ್ಯಾಟ್ ಟ್ರೇಸಸ್ ಏನು ಇರಬಾರ್ದು, ಶಾಂಪೂ ಟ್ರೇಸಸ್ ಅಲ್ಲಿ ಇರಬಾರ್ದು. ನಿಮ್ಗೆ ಬೇಕಿದ್ರೆ ನೀವು ಕಂಡೀಷನರ್ ಹಾಕಿ, ಯಾಕಂದ್ರೆ ಕೆಲವೊಬ್ಬರಿಗೆ ಈ ತರ ಶಾಂಪೂ ಹಾಕಿದ ಮೇಲೆ ಕೂದಲ ತುಂಬಾ ಡ್ರೈ ಅನಿಸ್ತಾ ಇದೆ ಅಂದಾಗ ನೀವು ಕಂಡೀಷನರ್ ಬೇಕಿದ್ರೆ ಹಾಕಿ, ನಿಮ್ಗೆ ಸೂಟ್ ಆಗೋ ಕಂಡೀಷನರ್ ಹಾಕಿ ಅದನ್ನ ನಿಮ್ಮ ಕೂದಲಿನ ಎಂಡ್ಸಿಗೆ ಅಷ್ಟೇ ಹಾಕಿದ್ರೆ ಸಾಕು. ಅದನ್ನ ಮತ್ತೆ ಸ್ಕಾಲ್ಪ್ ಮೇಲೆ ಹಾಕುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಎಂಡ್ಸಿಗೆ ಏನಿದೆ ಅಷ್ಟು ಹಾಕಿದ್ರೆ ಸಾಕಾಗತ್ತೆ. ಈಗ ಎಷ್ಟು ಸಲ ಇದನ್ನ ಯೂಸ್ ಮಾಡಬೇಕು ಅದು ಡಿಪೆಂಡ್ ಆಗತ್ತೆ ನಿಮ್ಮ ಸಿವಿಯಾರಿಟಿ ಎಷ್ಟಿದೆ ನಿಮಗೆ ತಲೆ ಹೊಟ್ಟು ಅಂತ. ಸಪೋಸ್ ನಿಮಗೆ ಬಹಳ ಇತ್ತು ಅಂದಾಗ ನೀವು ಫ್ರೀಕ್ವೆಂಟ್ಲಿ ಅದನ್ನ ಯೂಸ್ ಮಾಡಬೇಕಾಗಿ ಬರ್ಬೋದು. ಸ್ವಲ್ಪವೇ ಇತ್ತು ಅಂದ್ರೆ ನೀವು ಈವನ್ ವೀಕ್ಲಿ ಒಂದ್ಸಲ ಯೂಸ್ ಮಾಡಿದ್ರು ಸಾಕು. ಸ್ವಲ್ಪ ಬಹಳನೇ ನಿಮಗೆ ಈ ತಲೆ ಹೊಟ್ಟು ಜಾಸ್ತಿ ಇದೆ ಅಂದಾಗ ನೀವು ವೀಕ್ಲಿ ಟ್ವೈಸ್ ಯೂಸ್ ಮಾಡ್ಕೊಂಡು ಫಸ್ಟು ನೋಡಿ. ಆಮೇಲೆ ಗ್ರ್ಯಾಜುಲಿ ಯಾವಾಗ ಈ ತಲೆ ಹೊಟ್ಟು ಕಡಿಮೆ ಆಗ್ತಾ ಇರುತ್ತೆ ಇದ್ರ ಫ್ರೀಕ್ವೆನ್ಸಿಯನ್ನ ಕಡಿಮೆ ಮಾಡಿ. ನೀವು ವಾರದಲ್ಲಿ ಒಂದ್ಸಲ ಯೂಸ್ ಮಾಡಿದ್ರು ಸಾಕು, 15 days ಅಲ್ಲಿ ಒಂದ್ಸಲ ಯೂಸ್ ಮಾಡಿದ್ರು ಸಾಕು. ಲೇಬಲ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಅದರಲ್ಲಿ ಏನೇನ್ ಕಂಟೆಂಟ್ಸ್ ಇದಾವೆ. ಅವಾಯ್ಡ್ ಮೌತ್, ನಿಮ್ಮ ಕಣ್ಣು ಇವುಗಳನ್ನ ಅವಾಯ್ಡ್ ಮಾಡಿ. ಸಪೋಸ್ ನಿಮ್ಮ ಈ ತಲೆ ಹೊಟ್ಟು ಇಷ್ಟೆಲ್ಲ ಮಾಡಿದ್ರು ಕಡಿಮೆ ಆಗ್ತಾ ಇಲ್ಲ, ಪರ್ಸಿಸ್ಟೆಂಟ್ಲಿ ಹಾಗೇ ಇದೆ ಅಂದಾಗ ನಿಮ್ಮ ಡರ್ಮ್ಯಾಟಾಲಜಿಸ್ಟ್ ಅನ್ನ ಕನ್ಸಲ್ಟ್ ಮಾಡಿ. ಡರ್ಮ್ಯಾಟಾಲಜಿಸ್ಟ್ ಅಂದ್ರೆ ಚರ್ಮ ರೋಗ ತಜ್ಞರು. ಅವರು ನಿಮ್ಮ ಈ ಚರ್ಮವನ್ನ, ತಲೆ ಮೇಲೆ ಇರುವಂತ ಚರ್ಮವನ್ನ ನೋಡ್ತಾರೆ, ಅದರಲ್ಲಿ ಏನಾಗಿದೆ ಅಂತ. ಅಂಡ್ ಅದ್ರ ತಕ್ಕ ಹಾಗೆ ಅವ್ರು ನಿಮಗೆ ಕೆಲವೊಂದು ಎಕ್ಸ್ಟ್ರಾ ಮೆಡಿಸಿನ್ಸ್ ಅನ್ನ ಕೊಡಬಹುದು. So these were few anti-dandruff shampoos. Thank you so much for watching the video. Please like, share and subscribe the channel. Thank you.